Okay, hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear aspirants, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಇಂಟ್ರಡಕ್ಷನ್ ಮತ್ತು ಕೆಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಕೆಲವಾರು ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳನ್ನು ತಗೊಂಡು ಅದನ್ನು ಸಾಲ್ವ್ ಮಾಡಿರುವಂತಹ ವಿಡಿಯೋಗಳು ಕೂಡ ನನ್ನ ಚಾನಲ್ನಲ್ಲಿ ಅವೈಲಬಿಲಿಟಿ ಇದೆ, ಅದನ್ನು ಕೂಡ ಹೋಗಿ ನೀವು ನೋಡಬಹುದು ಅನ್ನೋಂಥದ್ದು. ಓಕೆ, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಇಂಟ್ರಡಕ್ಷನ್ ಬಗ್ಗೆ ನಾವು ಕಲ್ತ್ಕೊಳ್ಳೋಣ ಅನ್ನೋವಂಥದ್ದು. ಸೊ ಏನಿದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಡೆಫಿನಿಷನ್ ಏನು, ಯಾವ ತರಹ ಅನ್ನುವಂಥದ್ದನ್ನು ಎಲ್ಲವನ್ನೂ ಕೂಡ ನಾವೀಗ ತಿಳ್ಕೊಳ್ಳೋಣ ಅನ್ನೋಂಥದ್ದು. ಸೊ ನಾವು ಕಮಿಂಗ್ ಟು ದ ಚಾಪ್ಟರ್ ಆ್ಯಂಡ್ ದ ಮೀನಿಂಗ್ ಆಫ್ ದ ವರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ನಾವು ತಿಳ್ಕೊಳ್ಳೋದಾದರೆ ಮೊದಲು ನಾನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಬರ್ಕೊಂಡು ಹೋಗ್ತೀನಿ. ನೀವು ಜಸ್ಟ್ ಯು ನೀಡ್ ಟು ಐಡೆಂಟಿಫೈ ವಾಟ್ ಈಸ್ ದೇರ್ ಇನ್ ಬಿಟ್ವೀನ್ ದಟ್ ನಂಬರ್ಸ್ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ನಾವು ಲೆಟ್ ಮಿ ರೈಟ್ ಫಾರ್ ಎಕ್ಸಾಂಪಲ್ ಅಂತ ಬರೆದು ನಾನು ಬರೆಯೋದಾದರೆ ನಾನು ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಡೆಫಿನಿಷನ್ ಹೇಳೋದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇರೋಂಥದ್ದು. ಓಕೆನಾ, ಈಗ ನಾನು ಒಂದು ನಂಬರ್ ಬರೀತೀನಿ. ಫಾರ್ ಎಕ್ಸಾಂಪಲ್ 2, 4, 6, 8 ... ಈ ರೀತಿಯಾಗಿ ಬರೆದಿದ್ದೀನಿ. ಈಗ ಈ ನಂಬರ್ಸ್ಗಳನ್ನು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಈಗ ಈ ನಂಬರ್ಸ್ಗಳನ್ನ ನೋಡಿದಾಗ ಫಸ್ಟ್ ನಿಮಗೆ ಅನಿಸೋವಂಥದ್ದು ಏನು ಅಂತಂದರೆ ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಈವನ್ ನಂಬರ್ಸ್. ಹೌದಲ್ವಾ? ಚಿಕ್ಕ ವಯಸ್ಸಿಂದನೂ ಕಲ್ತಿದ್ದೀರಾ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನಾನು. ಫಾರ್ ಎಕ್ಸಾಂಪಲ್ 1, 3, 5, 7 ... ಈ ನಂಬರ್ಗಳನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತಪ್ಪ? ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಡ್ ನಂಬರ್ಸ್. ಕರೆಕ್ಟಾ? ಬಟ್ ಇದನ್ನ ಬಿಟ್ಟು ಬೇರೆ ಏನಾದರೂ ಐಡೆಂಟಿಫೈ ಆಗುತ್ತಾ? ನಾವು ಜಸ್ಟ್ ವರ್ಡನ್ನು ಕೇಳಿಸ್ಕೊಳ್ಳಿ, ನಾನು ಹೇಳೋ ವರ್ಡು ಏನದು ವರ್ಡು? ಈ ನಂಬರ್ಸ್ಗಳ ಮಧ್ಯೆ ಇರುವ ಏನಾದರೂ ಪ್ಯಾಟ್ರನ್ ನಿಮಗೆ ಗೊತ್ತಾಗುತ್ತಾ? ಸಿ, ಇನ್ ಬಿಟ್ವೀನ್ ದ ನಂಬರ್ಸ್ ಕ್ಯಾನ್ ಯು ಏಬಲ್ ಟು ಐಡೆಂಟಿಫೈ ಸಮ್ ಪ್ಯಾಟ್ರನ್ ಇನ್ ಬಿಟ್ವೀನ್ ದೀಸ್ ನಂಬರ್ಸ್ ಅನ್ನೋದನ್ನು ನಾನು ನಿಮ್ಮನ್ನ ಕೇಳ್ತಾ ಇರೋವಂಥದ್ದು. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದೀಸ್ ನಂಬರ್ಸ್. ನಾವು ಲೆಟ್ ಮಿ ರೈಟ್ ದ ಅನದರ್ ಒನ್. ಫಾರ್ ಎಕ್ಸಾಂಪಲ್ 4, 8, 12 ... Now just observe these numbers. Observe ಮಾಡಿದ್ರೆ ನಾವು ದಿಸ್ ಇಸ್ ಕಾಲ್ಡ್ ಆಸ್ ಈವನ್ ನಂಬರ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ಆಡ್ ನಂಬರ್ಸ್. ಆ್ಯಂಡ್ ಇದನ್ನು ನಾವು ಇನ್ನೊಂದು ವರ್ಡಿಂದ ಹೇಳ್ಬೋದು, ಇದೆಲ್ಲ 4ಇಂದ ಮಲ್ಟಿಪಲ್ಸ್ ಆಗೋ ನಂಬರ್ಸ್ಗಳು. ಹೌದಲ್ವಾ? ಬಟ್ ಈ ಇನ್ ಬಿಟ್ವೀನ್ ನಂಬರ್ಸ್ಗಳಲ್ಲಿ ಏನಾದರೂ ಪ್ಯಾಟ್ರನ್ನ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ನೀವು ಅಂತ ನಾವು ಐಡೆಂಟಿಫೈ ಮಾಡೋದಾದರೆ ನೋಡಿ, ಇಲ್ಲಿ ಮೊದಲನೇ ನಂಬರ್ 2 ಇದೆ. ವಾಟ್ ಇಸ್ ದ ಸೆಕೆಂಡ್ ನಂಬರ್? ದ ಸೆಕೆಂಡ್ ನಂಬರ್ ಈಸ್ 4. ಹಾಗಾದರೆ ಫಸ್ಟ್ ನಂಬರ್ 2 ಇದೆ, ಸೆಕೆಂಡ್ ನಂಬರು ನಿಮಗೆ 4 ಆಗಿದೆ. ನಾವು ಜಸ್ಟ್ ಅಬ್ಸರ್ವ್ ದ ನೆಕ್ಸ್ಟ್ ನಂಬರ್. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ದ ನೆಕ್ಸ್ಟ್ ನಂಬರ್ ಈಸ್ 6. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ದ ನೆಕ್ಸ್ಟ್ ನಂಬರ್ ಈಸ್ 8. ಅದರ ಅರ್ಥ ನೋಡಿ, ಈ ಫಸ್ಟ್ ನಂಬರಿಂದ ಸೆಕೆಂಡ್ ನಂಬರ್ ಬಂದಿದೆ ಅಂತಂದರೆ ಐ ಆಮ್ ಆ್ಯಡಿಂಗ್ ಟು ದಿಸ್ ನಂಬರ್ 2ನ ಈ ನಂಬರ್ಗೆ ಆ್ಯಡ್ ಮಾಡಿದೆ. ಸೊ ದೇರ್ಫೋರ್ ನನ್ನ ನೆಕ್ಸ್ಟ್ ನಂಬರ್ ಬಂತು ಅನ್ನೋದು. ದಟ್ ಈಸ್ ವಾಟ್ ನಿಮ್ಮ ಐಡೆಂಟಿಫೈ ಮಾಡ್ತಾ ಇರೋದು ದ ಪ್ಯಾಟ್ರನ್. ದಟ್ ಈಸ್ ವೈ ಐ ಹ್ಯಾವ್ ಸೆಡ್ ಫೈಂಡ್ ದ ಪ್ಯಾಟ್ರನ್ ಅನ್ನುವಂಥದ್ದು. ನೆಕ್ಸ್ಟ್ ಈಗ 4ಇಂದ 6 ಬಂದಿದೆ ಅಲ್ವಾ ನೆಕ್ಸ್ಟ್ ನಂಬರು. ಅದರ ಅರ್ಥ ಏನು? ಇಲ್ಲಿಂದ ಇಲ್ಲಿಗೆ ಎಗೇನ್ ವಿ ಹ್ಯಾವ್ ಆ್ಯಡೆಡ್ 2. ಸೊ ದೇರ್ಫೋರ್ ನೆಕ್ಸ್ಟ್ ನಂಬರ್ 6 ಬಂದಿದೆ. ಈಗ ಇಲ್ಲಿಂದ ಇಲ್ಲಿಗೆ ಅಬ್ಸರ್ವ್ ಮಾಡಿ. ನೋ ವಾಟ್ ಇಸ್ ದೇರ್? 6 to 8. ಸೊ ನಥಿಂಗ್ ಬಟ್ 2. ಎಗೇನ್ ಹಿಯರ್ ಆಲ್ಸೋ 2 ಹ್ಯಾವ್ ಆ್ಯಡೆಡ್. ಸೊ ಹಾಗಾದ್ರೆ ನೆಕ್ಸ್ಟ್ ನಂಬರ್ ನೀವು ಹೇಳ್ಬೋದಾ? ಎಸ್, ಡೆಫಿನೆಟ್ ಆಗಿ ಹೇಳ್ಬೋದು. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? 10. ಯಾಕೆ ನಿಮ್ಗೆ 10 ಅಂತ ಅನ್ನೋದೇ ಗೊತ್ತಾಯಿತು ಅಂತಂದರೆ ಯು ಹ್ಯಾವ್ ಐಡೆಂಟಿಫೈ ದ ಪ್ಯಾಟ್ರನ್ ಹಿಯರ್. ಕರೆಕ್ಟಾ? ಸೊ ವಾಟ್ ಇಸ್ ದ ಪ್ಯಾಟ್ರನ್ ಹಿಯರ್? ಯು ಆರ್ ಆ್ಯಡಿಂಗ್ 2. ಸೊ ಹಾಗಾದ್ರೆ 8ಗೆ 2 ಆ್ಯಡ್ ಮಾಡಿದೆ ನೀನು, ಎಷ್ಟಾಯಿತು? 10. ಹಾಗಾದ್ರೆ ಕ್ಯಾನ್ ಯು ಏಬಲ್ ಟು ಫೈಂಡ್ ದ ನೆಕ್ಸ್ಟ್ ನಂಬರ್ ಆಲ್ಸೋ? ಎಸ್. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? 12, ಬಿಕಾಸ್ ಯು ಹ್ಯಾವ್ ಆ್ಯಡೆಡ್ 2. ಸೊ ದೇರ್ಫೋರ್ ಯು ಹ್ಯಾವ್ ಐಡೆಂಟಿಫೈ ಸಮ್ ಪ್ಯಾಟ್ರನ್ ಹಿಯರ್. ವಾಟ್ ಇಸ್ ದಟ್ ಅಂತಂದರೆ ಯು ಆರ್ ಆ್ಯಡಿಂಗ್ ಸಮ್ ನಂಬರ್ಸ್. ಸೊ ಏನದು ನಂಬರ್ ಅಂತಂದರೆ 2ನ ನೀನು ಅಂದರೆ 2 ಅನ್ನುವಂತಹ ಫಿಕ್ಸ್ಡ್ ನಂಬರನ್ನು ಯು ಆರ್ ಆ್ಯಡಿಂಗ್ ಟು ಗೆಟ್ ದ ನೆಕ್ಸ್ಟ್ ನಂಬರ್. ಇದು ಆ್ಯಕ್ಚುಲ್ ಆಗಿ. ಸೊ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದರೂ ಸೆಕೆಂಡ್ ಎಕ್ಸಾಂಪಲಲ್ಲೂ ಹೌದು, ಇಲ್ಲಿಂದ ಇಲ್ಲಿಗೆ 2 ನಂಬರ್ ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿಗೆ 2 ನಂಬರ್ ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿಗೂ ಕೂಡ 2 ನಂಬರ್ ಜಾಸ್ತಿ ಆಗಿದೆ. ಹಾಗಾದರೆ ಇಲ್ಲೂ ಕೂಡ ಯು ಕ್ಯಾನ್ ಸೇ ದಟ್ ದ ಫಿಕ್ಸ್ಡ್ ನಂಬರ್ ದಟ್ ವಿ ಆರ್ ಆ್ಯಡಿಂಗ್ ಈಸ್ 2 ಅಂತ ಅನ್ನೋದನ್ನ ಹೇಳ್ಬೋದು. 4. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? 8. ಹಾಗಾದ್ರೆ 8 ಹೆಂಗೆ ಬಂತು? ವಿ ಹ್ಯಾವ್ ಆ್ಯಡೆಡ್ ದ you can identify the pattern here. Why? So these are all the multiples of 4, right? So therefore illinda illige now we have added 4. So next number is 8. So again illinda illige now 4 na add ಮಾಡ್ದು, next number is 12. ಹಾಗಾದ್ರೆ next number identify ಮಾಡಬಹುದಾ? The next number will be 16. How?
because you have added 4. So next number barutta? Yes. So therefore here also we have identified something. ಏನದು something? Simple. We have added the fixed number to get the next number. That number is 4 ಅನ್ನುವಂಥದ್ದು. ಸರ್ ಯಾಕೆ ಇದೆಲ್ಲ ಹೇಳ್ತಿದ್ದೀರಾ? So because to understand the meaning of the arithmetic progression, we need to understand these type of numbers. Okay? ಈಗ ಇಲ್ಲಿ ಒಂದು ವರ್ಡ್ ಹೇಳ್ತೀನಿ. ಏನದು? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಇಲ್ಲೆಲ್ಲವನ್ನು ಹೇಳಬೇಕಾದ್ರೆ ಐ ಆಮ್ ಜಸ್ಟ್ ಸೇಯಿಂಗ್ ಅಬೌಟ್ ದೀಸ್ ನಂಬರ್ಸ್ ಆ್ಯಸ್ ನಂಬರ್ಸ್, ರೈಟ್? ನಾವು ಐ ವಿಲ್ ನಾಟ್ ಸೇ ದಿಸ್ ಆ್ಯಸ್ ನಂಬರ್ಸ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಐ ವಿಲ್ ಕಾಲ್ ದಟ್ ಆ್ಯಸ್ ಒನ್ ವರ್ಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಟರ್ಮ್ಸ್ ಅಂತ ಓದ್ತೀನಿ. ಹಾಗಾದರೆ ಇಲ್ಲಿ 4, 8, 12, 16 ಅನ್ನೋಂಥ ಟರ್ಮ್ಸಲ್ಲಿ ನೆಕ್ಸ್ಟ್ ಟರ್ಮ್ ಬೇಕು ಅಂತಂದರೆ ಐ ಆಮ್ ಆ್ಯಡಿಂಗ್ ಫಿಕ್ಸ್ಡ್ ನಂಬರ್ ಟರ್ಮ್ ಟು ಗೆಟ್ ದ ನೆಕ್ಸ್ಟ್ ನಂಬರ್ ಅನ್ನು. ಈಗ 16 ನೆಕ್ಸ್ಟ್ ನಂಬರ್ ಬೇಕು ಅಂತಂದರೆ ವಾಟ್ ವಿ ನೀಡ್ ಟು ಆ್ಯಡ್? ವಿ ನೀಡ್ ಟು ಆ್ಯಡ್ ದ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ನಂಬರ್. ಓಕೆನಾ? ಈಗ ಫಿಕ್ಸ್ಡ್ ನಂಬರ್ ಎಷ್ಟು ಬಂದಿದೆ? 4 ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ಪ್ರಿಸೀಡಿಂಗ್ ನಂಬರ್ ಅಂದರೆ ಎಷ್ಟು? ದ ಪ್ರಿಸೀಡಿಂಗ್ ನಂಬರ್ ಈಸ್ 16. ಸೊ ದೇರ್ಫೋರ್ 16ಗೆ ನಾನು ಫಿಕ್ಸ್ಡ್ ನಂಬರ್ ಈಸ್ 4. ಐ ಆಮ್ ಆ್ಯಡಿಂಗ್ ದ ಫಿಕ್ಸ್ಡ್ ನಂಬರ್. ದ ಆನ್ಸರ್ ಇಸ್ 20. ಹಾಗಾದರೆ ನೆಕ್ಸ್ಟ್ ನಂಬರ್ ಈಸ್ 20. ನೋಡಿ, ಈ ರೀತಿಯಾಗಿ ಮುಂದಿನ ಟರ್ಮ್ ಬೇಕು ಅಂತಂದಾಗ ಹಿಂದಿನ ಪ್ರಿಸೀಡಿಂಗ್ ಟರ್ಮ್ಗೆ ಫಿಕ್ಸ್ಡ್ ನಂಬರ್, ಸೇಮ್ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋದಾಗ ಬರುವಂತಹ ಲಿಸ್ಟ್ ಆಫ್ ನಂಬರ್ಸನ್ನು ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ಸ್ ಅಂತ ನಾವು ಅದನ್ನು ಹೇಳ್ಬೋದು. ಹಾಗಾದರೆ ಡೆಫಿನಿಷನ್ ಏನು ಅಂತ ಹೇಳೋದಾದರೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್. ಸಮ್ ಲಿಸ್ಟ್ ಆಫ್ ನಂಬರ್ಸ್ ಆರ್ ದೇರ್. ನಾನು ಎಕ್ಸಾಂಪಲಲ್ಲಿ ತೋರಿಸಿದ್ದಲ್ಲ 4, 8, 12. ಹೌದಾ? ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ, ಅಂದರೆ ಒಂದೊಂದು ಟರ್ಮು ಹೇಗೆ ಬರುತ್ತೆ ಅಂತಂದರೆ ಬೈ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟೆಂಟ್ ನಂಬರ್, ಅಲ್ಲಿ ಫಿಕ್ಸ್ಡ್ ನಂಬರ್, ಯಾವುದೋ ಒಂದು ಫಿಕ್ಸ್ಡ್ ನಂಬರನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಸೊ ಆ ಫಿಕ್ಸ್ಡ್ ನಂಬರ್, ಏನು ಕಾನ್ಸ್ಟೆಂಟ್ ನಂಬರ್ ಇದೆ, ಸೇಮ್ ಒಂದೇ ಥರದ ನಂಬರ್ ಇದೆ, ಆ ಫಿಕ್ಸ್ಡ್ ನಂಬರನ್ನು ಪ್ರಿಸೀಡಿಂಗ್ ನಂಬರ್ಗೆ ಆ್ಯಡ್ ಮಾಡಿ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಬಿಟ್ಟು ನಾವು ಆ ಲಿಸ್ಟ್ ಆಫ್ ನಂಬರ್ಸ್ನ ಬರೆದ್ರೆ ಅದರಲ್ಲಿ ಫಿಕ್ಸ್ಡ್ ನಂಬರ್ ಸೇಮ್ ಇದ್ದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಂಬರ್ಸ್ ಅಂತ ಕರಿತೀವಿ, ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಫಿಕ್ಸ್ಡ್ ನಂಬರ್ ಕಾನ್ಸ್ಟೆಂಟ್ ಟರ್ಮ್ ಅಂತ ನಾನು ಹೇಳಿದೆ, ಆ ಫಿಕ್ಸ್ಡ್ ನಂಬರ್ಗೆ ಏನಂತ ಕರಿತೀವಿ ಅಂತಂದರೆ ದಟ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ ಆ್ಯಸ್ ಕಾಮನ್ ಡಿಫ್ರೆನ್ಸ್. ಈ 2 ಪಾಯಿಂಟು ನಿಮಗೆ ಇಂಪಾರ್ಟೆಂಟ್ ಆಗಿರೋದು. ನಾವು ದಿಸ್ ಇಸ್ ದ ಡೆಫಿನೇಷನ್ ಆಫ್ AP ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಕಾಮನ್ ಡಿಫ್ರೆನ್ಸ್ ಅನ್ನುವಂಥದ್ದು. ನಾವು ಈಗ ಅದು ಎಕ್ಸಾಂಪಲ್ನ ನೋಡಿಕೊಂಡು ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸೊ ಹಾಗಾದರೆ ನೋಡಿ, ಈ ಎಕ್ಸಾಂಪಲ್ಸ್ಗಳಲ್ಲಿ ನೀವೇ ಐಡೆಂಟಿಫೈ ಮಾಡ್ಬೋದು. ಈ ಲಿಸ್ಟ್ ಆಫ್ ನಂಬರ್ಸನ್ನು AP ಟರ್ಮ್ಸ್ ಅಂತ ಹೇಳಬೇಕು ಅಂತಂದರೆ ದಿಸ್ ಫಿಕ್ಸ್ಡ್ ನಂಬರ್ ಶುಡ್ ಬಿ ಸೇಮ್. ಫಿಕ್ಸ್ಡ್ ನಂಬರ್ನ ಪ್ರಿಸೀಡಿಂಗ್ ನಂಬರ್ನ ಆ್ಯಡ್ ಮಾಡಿದಾಗ ನಮ್ಗೇನು ಸಿಗುತ್ತೆ ಲಿಸ್ಟ್ ಆಫ್ ನಂಬರ್ಸ್, ದಟ್ ಈಸ್ ಕಾಲ್ಡ್ ಆಸ್ the AP terms, but the fixed number should be same. 3, 6, 9, 12 dot dot dot. Now can you able to find the fixed number here? Yes. Now what is the fixed number here? The fixed number will be 3. Here also fixed number will be 3. Here also fixed number will be 3. So we need to write the another number. The next number means we need to add this fixed number to the preceding number. Now preceding number is 12 and fixed number is 3. So therefore 12 plus 3 is 15. ಹಾಗಾದರೆ what is the next number? 15. ಹಾಗಾದರೆ AP ಯ ಡೆಫಿನಿಷನ್ ಇದಕ್ಕೆ ಸ್ಟ್ಯಾಟಿಸ್ಫೈ ಆಗ್ತಾ ಇದೆ. ಫಿಕ್ಸ್ಡ್ ನಂಬರ್ ಈಸ್ ಸೇಮ್. ಸೊ therefore these terms are called as AP ಟರ್ಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದು AP ಟರ್ಮ್ಸ್ ಅಂದರೆ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಡೆಫಿನಿಷನ್ ಏನು ಅನ್ನುವಂಥದ್ದು. ನಾವು ದಿಸ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ ಆ್ಯಸ್ ಕಾಮನ್ ಡಿಫ್ರೆನ್ಸ್. ಇದು ಇಂಪಾರ್ಟೆಂಟ್. ಕಾಮನ್ ಡಿಫ್ರೆನ್ಸ್ಗೆ ನಾವು ಒಂದು ಸಿಂಬಲ್ನ ಯೂಸ್ ಮಾಡ್ತೀವಿ, ಅದೇ ಸ್ಮಾಲ್ ಡಿ. ಸೊ ಸ್ಮಾಲ್ ಡಿ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್ದು ಸಿಂಬಲ್. ಸೊ ಫಿಕ್ಸ್ಡ್ ನಂಬರ್ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್, ಅದಕ್ಕೆ ಸಿಂಬಲ್ ಏನು? ಡಿ. ಹಾಗಾದರೆ ಇದರಲ್ಲಿ ಡಿ ಎಷ್ಟು ಅಂದರೆ ಕಾಮನ್ ಡಿಫ್ರೆನ್ಸ್ ಎಷ್ಟು? 3. I'll write the same example 2, 4, 6, 8 dot dot dot. Here what I have said is you are not supposed to read this as numbers. ಏನಂತ ಓದಿ ಅಂತ ಹೇಳಿದೆ?
ಟರ್ಮ್ಸ್ ಅಂತ ಓದಿ ಅಂತ ಹೇಳಿದೆ ಅಲ್ವಾ. ಹಾಗಾದರೆ ಇಲ್ಲಿ ಈ ಟರ್ಮ್ಸನ್ನು ನಾವು ಈ ರೀತಿಯಾಗಿ ಬರೀಬಹುದು. ಇದನ್ನು ಇಲ್ಲಿ ಏನು ಫಸ್ಟ್ ಇದೆ, ವಿ ವಿಲ್ ಕಾಲ್ ದಿಸ್ ಆ್ಯಸ್ ಫಸ್ಟ್ ಟರ್ಮ್. ಏನಂತ ಕರಿತೀವಿ? ಫಸ್ಟ್ ಟರ್ಮ್. ಅದನ್ನು ನಾವು ಸಿಂಬಲಲ್ಲಿ ಬರೆಯೋದಾದರೆ A1 ಇಂದ ಬರಿತೀವಿ. ಓಕೆ, ಆ್ಯಂಡ್ ದಿಸ್ ಆ್ಯಸ್ ಇದನ್ನು ನಾವು ಏನಂತ ಓದ್ತೀವಿ ಅಂದರೆ ಸೆಕೆಂಡ್ ಟರ್ಮ್, ಆ್ಯಂಡ್ ಇದನ್ನು ನಾವು A2 ಅಂತ ಕರಿತೀವಿ. ಆ್ಯಂಡ್ ದಿಸ್ ಈಸ್ third term, and this is called as A3, and this is called as A4 because it's a fourth term. Now you are not supposed to say first number, second number. AP ಅಲ್ಲಿ ಅದು AP terms ಆಗಿದ್ರೆ then you should say the terms as AP terms and the first number as A1, nothing but first term, second term, third term, fourth term as A4. ಇದು ಫಸ್ಟ್ ಪಾಯಿಂಟ್ ಎ ಪಿಯಲ್ಲಿ ತಿಳ್ಕೊಬೇಕಾಗಿರೋದು. ಈಗ ಕಾಮನ್ ಡಿಫ್ರೆನ್ಸ್ ಅಂದರೆ ಗೊತ್ತಾಯಿತು. ಕಾಮನ್ ಡಿಫ್ರೆನ್ಸ್ ಅಂದರೆ ಫಿಕ್ಸ್ಡ್ ನಂಬರ್ನ ಕಾಮನ್ ಡಿಫ್ರೆನ್ಸ್ ಅಂತೀವಿ. ಅದರ ಜೊತೆಗೆ ಅದನ್ನು ಸಿಂಬಲಲ್ಲಿ ಡಿ ಇಂದ ನಾವು ಹೇಳ್ತೀವಿ. ಹಾಗಾದರೆ A1, A2, A3, A4 ಆಯಿತು. ಇದು ಮೊದಲನೇ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು. ಹಾಗಾದರೆ ಲಾಸ್ಟ್ವರೆಗೂ ನಿಮಗೆ ಇರುತ್ತೆ ನಂಬರು. ಇದನ್ನು ಎಲ್ಲಿವರೆಗೆ ಫೈಂಡ್ ಔಟ್ ಮಾಡ್ತೀರಾ ನೀವು? ಎಲ್ಲಿವರೆಗೆ ಫೈಂಡ್ ಔಟ್ ಮಾಡ್ಬೋದು? ನಿಮಗೆ ಗೊತ್ತಿರೋಷ್ಟು ನಂಬರ್ವರೆಗೂ ನೀವು ಬರ್ಕೊಂಡು ಹೋಗ್ಬೋದು, ಹೌದಲ್ವಾ? ಹಾಗಾದರೆ ಲಾಸ್ಟ್ವರೆಗೂ ಬರಿತೀವಿ ಅಂತಂದರೆ ಲಾಸ್ಟ್ವರೆಗೂ ನಮ್ಗೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಲಾಸ್ಟ್ ಟರ್ಮ್ನ ನಾವು AN ಅಂತ ಹೇಳ್ತೀವಿ. ಓಕೆ, ಎ ಪಿಯಲ್ಲಿ ಲಾಸ್ಟ್ ಟರ್ಮ್ನ ನಾವು AN. ಹಾಗೆ ನಿಮ್ಗೆ ಎಲ್ಲಿವರೆಗೂ ಗೊತ್ತಿಲ್ಲ. ಬಿಲಿಯನ್, ಟ್ರಿಲಿಯನ್ ಅಲ್ಲಿವರೆಗೂ ಬರಿಬೋದಲ್ವಾ? ಅಲ್ಲಿವರೆಗೂ ಐಡೆಂಟಿಫೈ ಮಾಡ್ಬೋದಲ್ವಾ? ಹಾಗಾದರೆ ಅದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು ಬರಿತೀವಿ ಅಂದರೆ ಅದನ್ನು AN ಅಂದರೆ ಲಾಸ್ಟ್ ಟರ್ಮ್ ಅಂತ ಬರಿತೀವಿ. ಸೊ ದೇರ್ಫೋರ್ A1, A2, A3, A4 ಡಾಟ್ 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 ಇಟ್ ವಿಲ್ ಬಿ AN. ಓಕೆ, ಇದು ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ತಿಳ್ಕೊಬೇಕಾಗಿರೋದು ದ ಜನರಲ್ ಫಾರ್ಮ್ ಆಫ್ AP. ನೀವು ತಿಳ್ಕೊಬೇಕಾಗಿರೋದು ವಾಟ್ ಇಸ್ ದ ಜನರಲ್ ಫಾರ್ಮ್ ಆಫ್ AP. ಸೊ ಎ ಪಿಗೆ ಒಂದು ಜನರಲ್ ಫಾರ್ಮ್ ಇದೆ. ಸೊ ಏನದು ಜನರಲ್ ಫಾರ್ಮ್ ಅಂತಂದರೆ ಇದು ಹೇಗೆ ಬಂತು ಅಂತ ಅನ್ನೋದು ನಾನು ನಿಮಗೆ ಆಮೇಲೆ ಹೇಳ್ಕೊಡಿ. ಸೊ ಜನರಲ್ ಫಾರ್ಮ್ ವಿಲ್ ಬಿ A, A plus D, A plus 2D, dot dot dot, and the last will be A plus N minus 1 into D. ಸರ್ ಏನಿದು ಸರ್ ಹೀಗೆಲ್ಲ ಇದೆಯಲ್ಲ? ಹೇಳ್ಕೊಡ್ತೀನಿ, ಖಂಡಿತವಾಗ್ಲೂ ನಿಮಗೆ ಹೇಳ್ಕೊಡ್ತೀನಿ. ಆದರೆ ಇಲ್ಲಿ ಎರಡು ವರ್ಡ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನದು ಅಂದರೆ ಮೊದಲನೇದು A1 ಅಂದರೂ ಒಂದೇ, A ಅಂದರೂ ಒಂದೇ. ದ ಬೋತ್ ಆರ್ ಕಾಲ್ಡ್ ಆ್ಯಸ್ ಫಸ್ಟ್ ಟರ್ಮ್. ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಟರ್ಮ್ ಡಿ ಅಂತಂದರೆ ನಾವು ಹೇಳಿದ್ದೀವಿ ಇಟ್ಸ್ ಅ ಕಾಮನ್ ಡಿಫ್ರೆನ್ಸ್. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ನಿನಗೆ ಎ ಇದೆ, ಡಿ ಇದೆ. ಹಾಗಾದರೆ ಎ ಅಂದರೆ ಏನು? ಫಸ್ಟ್ ಟರ್ಮ್. ಇಲ್ಲಿದೆ ನೋಡಿ ಫಸ್ಟ್ ಟರ್ಮ್, ಅದೇ ಫಸ್ಟ್ ಟರ್ಮ್. ಡಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸ್, ದ ಕಾಮನ್ ಡಿಫ್ರೆನ್ಸ್. ಓಕೆ, ಬಟ್ ಇದೇನು ಸರ್? ಇದನ್ನು ನಾನು ಹೇಳ್ಕೊಡ್ತೀನಿ, ಏನು ಅನ್ನೋಂಥದ್ದನ್ನು ಹೇಳ್ಕೊಡ್ತೀನಿ. ಓಕೆ, ದಿಸ್ ಇಸ್ ದ ಬೇಸಿಕ್ ಥಿಂಗ್, ರೈಟ್? ಹಾಗಾಗಿ ನೆಕ್ಸ್ಟು ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ನೀವು ಐಡೆಂಟಿಫೈ ಮಾಡ್ಕೋಬೇಕಾಗಿರೋಂಥದ್ದು ಅಥವಾ ನೀವು ಕಲ್ತ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ the common difference formula. For example 4, 8, 12 that I had taken, right? And this is called as A1 and this is called as nothing but first term. This is called as second term. This is called as third term, right? So now here the fixed number. Can you able to identify the fixed number here? Yes, definitely you can identify the fixed number. The fixed number will be 4, right? And the fixed number is called as what? The common difference, nothing but D ಅಂತ ಹೇಳ್ತೀವಿ. ಆದರೆ ಈ ಫಿಕ್ಸ್ಡ್ ನಂಬರ್ನ ಅಥವಾ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ವಿ ಹ್ಯಾವ್ ಅ ಒನ್ ಫಾರ್ಮುಲಾ. ಅದೇ D ಈಕ್ವಲ್ಸ್ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2. ಓಕೆ ಸರ್, ಹೇಗೆ ಸರ್? ಸಿಂಪಲ್ ನೋಡಿ, ಇಲ್ಲಿ 4, 8, 12 is called as AP terms. ಅದರಲ್ಲಿ 4 ಅನ್ನೋದು ಏನಂತ ಕರಿತೀವಿ? ಫಸ್ಟ್ ಟರ್ಮ್ A1. 8 ಅನ್ನೋಂಥದ್ದು ಏನು? ಸೆಕೆಂಡ್ ಟರ್ಮ್. 12 ಅನ್ನೋಂಥದ್ದೇನು? ಥರ್ಡ್ ಟರ್ಮ್. ಇಲ್ಲಿ ಡೇಟಾ ಏನಿದೆ, ಈ ಡೇಟಾವನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ದೆನ್ ಇಲ್ಲಿ ಗೆಟ್ ದ ಕಾಮನ್ ಡಿಫ್ರೆನ್ಸ್. ಬಟ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬಂದಿದೆ ನಮಗೆ, ಅದು ತೋರಿಸ್ಕೊಡ್ತಾ ಇದ್ದೀನಿ ಫಾರ್ಮುಲಾದಲ್ಲಿ ಹೇಗೆ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋಂಥದ್ದು. ಸೊ A2 ಎಷ್ಟು? A2 is 8 ಮೈನಸ್ A1 ಅಂದರೆ ಏನು? A1 ಅಂದರೆ 4 ಈಕ್ವಲ್ಸ್ A3 ಅಂದರೆ 12 ಮೈನಸ್ 8. ಕರೆಕ್ಟಾ? ಸೊ 8ಅಲ್ಲಿ 4 ಹೋದರೆ 4 ಈಕ್ವಲ್ಸ್ 12ಅಲ್ಲಿ 8 ಹೋದರೆ 4. Now what I have said for the arithmetic progression definition, if the fixed number is same, ಅರ್ಥ ಮಾಡ್ಕೊಳ್ಳಿ, ನಾವು
ಮುಂದಿನ ನಂಬರ್ ಬೇಕು ಅಂದರೆ ಪ್ರಿಸೀಡಿಂಗ್ ಟರ್ಮ್ಗೆ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ಅದು ಡೆಫಿನೇಷನ್ನು. ಆ್ಯಂಡ್ ಫಿಕ್ಸ್ಡ್ ನಂಬರ್ ಸೇಮ್ ಇದ್ದರೆ ಅಂದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಎ ಪಿ ಟರ್ಮ್ಸ್ ಅಂತ ಹೇಳ್ದೋ ಅಲ್ವಾ. ಹಾಗಾದರೆ ನೋಡಿ, ಕಾಮನ್ ಡಿಫ್ರೆನ್ಸ್ ನಾವು ಹೀಗೂ ಐಡೆಂಟಿಫೈ ಮಾಡ್ಬೋದು, ಜೊತೆ ಇಲ್ಲೂ ಐಡೆಂಟಿಫೈ ಮಾಡ್ಬೋದು ನೋಡಿ. ಆ್ಯಸ್ ಪರ್ ಮ್ಯಾಥಮೆಟಿಕಲ್ ಮೆಥಡ್ ವಿ ಹ್ಯಾವ್ ಐಡೆಂಟಿಫೈಡ್ ದಟ್ ಬೈ ಯೂಸಿಂಗ್ ಫಾರ್ಮುಲಾ the fixed number is same, ಅಂದರೆ common difference is same, so therefore these terms are called as what? AP terms. ಈಗ ಡೆಫಿನಿಷನ್ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. if the common difference is same in a given terms, then it is called as AP terms. then the list of numbers are called as AP terms ಅಂತ ನಾವು ಹೇಳ್ತೀವಿ. ಸೊ ಈಗ ನಾವು ಕಲಿಬೇಕಾಗಿರುವಂಥದ್ದು the nth term of an AP ಅನ್ನು ಕಲಿಯೋಣ, right? So I'll write the heading. So the nth term of an AP. Now what is meant by nth term of an AP? So nth term ಯಾವುದು? For example, so 3, 6, 9, 12, ... Question: can you identify the next term? Yes, ಖಂಡಿತವಾಗ್ಲೂ ನೆಕ್ಸ್ಟ್ ಟರ್ಮ್ನ ನೀವು ಬರೀಬಹುದು. ದ ನೆಕ್ಸ್ಟ್ ಟರ್ಮ್ ಇಸ್ 15 and the next term is 18 because sudden ಆಗಿ ನಿಮ್ಗೆ ಹೇಳ್ಬೋದು these are all the factors of 3, so therefore you can say the next term. Now can you say that the 10th term here, because see first AP ಕೊಟ್ಟ ತಕ್ಷಣ ಫಸ್ಟ್ ಏನು ಮಾಡಬೇಕು, you need to write on this one as A1, A2, A3 and here A4, and you need to find the common difference. A3 minus A2 is equals to A3 minus A2, because ಏನಕ್ಕೆ ಅಂದರೆ ಟು ಫೈಂಡ್ ದ ವೆದರ್ ದ ಗಿವನ್ ಟರ್ಮ್ಸ್ ಆರ್ ಎ ಪಿ ಆರ್ ನಾಟ್ ಅನ್ನೋದಕ್ಕೆ ಡಿ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ನಾವು ಫಸ್ಟ್ ಕಂಡುಹಿಡಿಯೋಣ, ಆಮೇಲೆ ನಾನು ದ ಎಂತ್ ಟರ್ಮ್ ಆಫ್ ಎನ್ ಎ ಪಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ರೈಟ್? ನಾವು ಹಿಯರ್ ಡಿ ಈಸ್ ಈಕ್ವಲ್ಸ್ ಟು A3 ಅಂದರೆ ಎಷ್ಟು? A3 is 9 minus A2 is 3. Sorry, A2 is 6. Sorry, A2 is 6 minus 3 is equals to A3 is 9 minus 6. Now D is equals to here also 3, 6 minus 3 is 3 and 3. So the common difference are same, nothing but fixed numbers are same. So therefore this given terms is an AP term. Can you identify the 10th term? Here this is the first term, second term, third term, fourth term. What will be the 10th term? Right? So I'm asking what will be the 10th term? How will you find the 10th term? Right? Or how will you find the 20th term? ಎಲ್ಲವನ್ನೂ ಐಡೆಂಟಿಫೈ ಮಾಡಬೇಕು ಅಂದರೆ, ಸೊ ವಿ ಹ್ಯಾವ್ ದ ಒನ್ ಫಾರ್ಮುಲಾ, ನಥಿಂಗ್ ಬಟ್ ದ ಎಂತ್ ಟರ್ಮ್ ಆಫ್ ಎನ್ ಫಾರ್ಮುಲಾ ಇರೋವಂಥದ್ದು. ಸೊ ಅದನ್ನು ನೀವು ಕಲ್ತ್ಕೊಂಡ್ರೆ, ಸೊ ವಿ ಕ್ಯಾನ್ ಫೈಂಡ್ ದಿ ಎಂತ್ ಟರ್ಮ್ ಆಫ್ ಎನ್ ಎ ಪಿ. ನಥಿಂಗ್ ಬಟ್ ಯು ಕ್ಯಾನ್ ಫೈಂಡ್ ದ 10th. Here n is how much? 10. So therefore you can find the nth term of an AP. ಯಾವುದನ್ನು ಕೂಡ ಕೊಟ್ಟರು ಕೇಳ್ಬೋದು, like A10, A20, A30, A100, whatever they have asked. Means if you use this formula, now whatever I'll write, ನಾನು ಏನು ಬರೀತೀನಿ ಫಾರ್ಮುಲಾವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಕಲ್ತ್ಕೊಂಡ್ರೆ, you can easily find the answer, right? Now what is the formula? So formula AN is equals to A plus n minus 1 into d. So this is the formula to find the nth term of an AP, right? So the nth term of an AP, where A is equals to first term and d is equals to common difference andre term, which term that you are finding, and n andre the last term. Last term means ಯಾವ ಟರ್ಮ್ ಲಾಸ್ಟ್ ಟರ್ಮ್ ನೀವು ಫೈಂಡ್ ಔಟ್ ಮಾಡ್ತಿದ್ರೆ ಅದು. ಸೊ ಏನು ಲಾಸ್ಟ್ ಟರ್ಮ್ ಅನ್ನು ಇನ್ನೊಂದು ಲೆಟರಿಂದ ನಾವು ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ಎಲ್. ನಾವು ಇದು ಹೇಗೆ ಬಂತು ಅಂತ ಅನ್ನೋದು ಐಡೆಂಟಿಫೈ ಮಾಡೋದಾದರೆ, ನಾವು ಜಸ್ಟ್ ಅಬ್ಸರ್ವ್, ಎ ಅಂದರೆ ಫಸ್ಟ್ ಟರ್ಮ್. ನಾವು ಇಫ್ ಯು ನೀಡ್ ದಿ ಸೆಕೆಂಡ್ ಟರ್ಮ್, ನಮ್ಗೆ ಸೆಕೆಂಡ್ ಟರ್ಮ್ ಬೇಕು ಅಂದರೆ A2 ಬೇಕು ಅಂತಂದರೆ, clear? So the preceding term, which is the preceding term is A, right? ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕು? we need to add the fixed number, and fixed number is called as D. So therefore we need to add D, right? So this is the second term. Okay, now come on here, if we need the third term, right? So I'll write here, if we need the third term. So third term ಬೇಕು, now observe here,
ಇಫ್ ಯು ನೀಡ್ ಥರ್ಡ್ ಟರ್ಮ್ ಬೇಕು ಅಂತಂದರೆ ವಿ ನೀಡ್ ಟು take the preceding term. Preceding term is what? A2. So therefore we need to take preceding term and we need to add to the preceding term the common difference, sorry, the fixed number or common difference, right? So common difference na fixed number add madbeku, nothing but we need to add d. Okay, so this implies I'll write the a2 as a2 antandre enu a plus d. So therefore I'll write, instead of a2 I will write a plus d. Okay, I'll write here. Okay, a2 andre ಏನು ಬರೀತೀನಿ a plus d. So therefore a plus d plus d. Okay, and this implies, keep the a as it is, d plus d 2d. So now instead of a3 I'll write a plus 2, a3 ಜಾಗದಲ್ಲಿ a plus 2d ಹಾಕಿ. So therefore a plus 2d plus d, that implies a plus 2d plus d, nothing but a plus 3d. Okay, I'll write the answers, right? A is called as first term and this one as a, second term as a plus d. Okay, the third term as a plus 2d, the fourth term as a plus 3d and so on. So just observe here, I think ಇದು ಏನು ಅಂತ ನಿಮಗೆ ಗೊತ್ತಿದೆ. So this is called as the general form of an AP. ಹಾಗೆ ನಿಮಗೂ ಈಗಾಗಲೇ ಗೊತ್ತಿದೆ ಇಲ್ಲಿ nth ಟರ್ಮ್ನ ಕಂಡುಹಿಡಿಯೋ ಫಾರ್ಮುಲಾ. ಸೊ ಎ ಎನ್ ಈಕ್ವಲ್ಸ್ a plus n minus 1 into d. So they have given the first term a is equals to how much? 7. The second question is, sorry, in the second data is that they have given the common difference. Common difference is 3 and term they have given. How many terms? 8 terms. So you need to find out the nth term. Okay, therefore you need to write down the formula. A n is equals to a plus n minus 1 into d. This is the a nth term, nothing but nth term formula. A nth term. So therefore you need to find out a eighth term because the formula is a n. So the nth term they have given 8. So therefore how many terms you need to find out? A eighth term you need to find out. A eighth term you need to find out. So therefore a8 is equals to, now what is a? They have given how much? 7 plus what is n? So n is how many terms? Eighth term minus 1 into d is how much? D, the common difference is 3. Right? Now simplify this. A8 is equals to 7 plus 8 minus 1 is nothing but 7 into 3. Okay. So therefore A8 is equals to 7 plus 7 3s are 21. That's equal to 21 plus 27. Sorry, 7 is, it's 28. So therefore what is the answer? So the A8th term is 28. nth term. So sum of the nth term formula ಏನು ಹೇಳುತ್ತೆ ಅಂತಂದ್ರೆ ನೋಡಿ, SN ಅಂತಂದ್ರೆ sum of the nth term equals to n by 2 into 2a plus n minus 1 into d. Now this is the formula to find the sum of the nth term, ಓಕೆನಾ, ಆಫ್ ದ ಎ ಪಿ. ಸೊ ಇದನ್ನು ಇನ್ನೊಂದು ರೀತಿಯೂ ಬರಿಬೋದು ನಾವು. ಹೇಗೆ ಅಂದರೆ SN ಈಕ್ವಲ್ಸ್ n by 2 ಇಂಟು ಇಲ್ಲಿ 2a ಇದೆಯಲ್ಲ, ಅದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀನಿ ನಾನು. a plus n minus 1 into d. ಅಂದರೆ ನಾನು ಏನು ಮಾಡಿದೆ ಅಂದರೆ 2aನ a plus a ಮಾಡಿದೆ. a plus a ಅಂದರೆ ಎಷ್ಟಾಯಿತು? 2aನೇ ತಾನೇ. ಸೊ ಹಾಗಾಗಿ a plus n minus 1 into d ಹಾಗೆ ಬರ್ಕೊಂಡಿದ್ದೀನಿ. ಸೊ ಹಾಗಾದರೆ ಇದನ್ನು ಈ ರೀತಿ ಬರಿಬೋದು ನಾವು. ಹೇಗೆ? SN ಈಕ್ವಲ್ಸ್ n by 2 ಇಂಟು a ಅಲ್ಲೇ ಇರಲಿ, ನಾವು ಇಷ್ಟೂ ನಾವು ಯಾವುದೋ ಒಂದು ಫಾರ್ಮುಲಾ ಅಂತ ಹೇಳ್ತೀವಿ. ನಮ್ಕ ಇದೆಯಾ? a plus n minus 1 into d ಅಂದರೆ ಯಾವ ಫಾರ್ಮುಲಾ? an ಫಾರ್ಮುಲಾ, nth ಟರ್ಮ್ ಫಾರ್ಮುಲಾ, ಕರೆಕ್ಟಾ? ಹಾಗಾದರೆ ಇನ್ಸ್ಟೆಡ್ ಆಫ್ ದಿಸ್ ನಾನು ಈ ರೀತಿ ಬರಿಬೋದಾ? an ಅಂತ. ಓಕೆ, ಹಾಗಾದರೆ ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಲೈಕ್ ದಿಸ್, ಈ ರೀತಿಯೂ ನಾವು ಫಾರ್ಮುಲಾವನ್ನು ಬರಿಬೋದು. ಅದೇ SN ಈಕ್ವಲ್ಸ್ n by 2 ಇಂಟು a ಪ್ಲಸ್ an ಅಂತ ನಾವು ಬರಿಬಹುದು ಅನ್ನುವಂಥದ್ದು. ಓಕೆ, ಈಗ ಇಷ್ಟು ಅರ್ಥ ಆಗಿದೆ ಅಲ್ವಾ? ಅಂದರೆ ಸಮ್ ಆಫ್ ದ nth ಟರ್ಮ್ದು ಫಾರ್ಮುಲಾ. ಈಗ ಇಲ್ಲಿ ನಾವು ಎ ಅನ್ನು ನಾವು ಏನಂತ ಕರಿತಿದ್ದೋ ನಿಮಗೆ ಜ್ಞಾಪಕ ಇರ್ಬೋದು. ಎ ಅನ್ನು ನಾವು
ಲಾಸ್ಟ್ ಟರ್ಮ್ ಅಂತ ಕರೀತಾ ಇದ್ದು. ಕರೆಕ್ಟಾ? ಜ್ಞಾಪಕ ಇದೆಯಾ? ಸೊ ಹಾಗಾದರೆ ನಾವು ಇಲ್ಲಿ ಲಾಸ್ಟ್ ಟರ್ಮನ್ನು ಎನ್ ಅಂತಲೂ ಬರಿತೀವಿ, ಜೊತೆಗೆ ಎಲ್ ಅಂತಲೂ ಬರಿತೀವಿ. ಹಾಗಾದರೆ ಫಾರ್ಮುಲಾವನ್ನು ನಾನು ಇನ್ನೊಂದು ರೀತಿಯೂ ಬರೀಬಹುದು. ಯಾವ ತರಹ ಅಂದರೆ n/2 ಇಂಟು ಎ ಪ್ಲಸ್ ಎಲ್. ಯಾಕೆ ಇದನ್ನು ಎ ಪ್ಲಸ್ ಎಲ್ ಅಂತ ಬರ್ದೆ ಅಂತಂದರೆ, ನೋಡಿ ಏನಂತಂದರೆ ಏನು ಅಂತ ಹೇಳಿದೆ, ಲಾಸ್ಟ್ ಟರ್ಮ್ನ ನಾವು ಇನ್ನೊಂದು ರೀತಿಯಾಗಿ ಡಿನೋಟ್ ಮಾಡ್ಬೋದು. ಯಾವ ತರಹ? ಎಲ್. ಹಾಗಾದರೆ ಫಾರ್ಮುಲಾವನ್ನು SN ಈಕ್ವಲ್ಸ್ n/2 ಇಂಟು ಎ ಪ್ಲಸ್ ಎಲ್ ಅಂತಲೂ ಬರೀಬಹುದು. ಸಮ್ ಆಫ್ ದ ಪಾಸಿಟಿವ್ ಇಂಟೀಜರ್ಸ್. ಅರ್ಥ ಮಾಡ್ಕೊಳ್ಳಿ, ಏನು ಸಮ್ ಆಫ್ ದ ಪಾಸಿಟಿವ್ ಇಂಟೀಜರ್ಸ್. ಓಕೆನಾ? ಸೊ ಈ ರೀತಿಯಾಗಿ ನಿಮಗೆ ಏನಾದರೂ ಇದ್ದರೆ, ಸೊ ಸಮ್ ಆಫ್ ದ ಪಾಸಿಟಿವ್ ಇಂಟೀಜರ್ಸ್ಗೆ ನಮಗೆ ಒಂದು ಫಾರ್ಮುಲಾ ಇದೆ. ಅದೇ SN ಈಕ್ವಲ್ಸ್ ಟು n ಇಂಟು n ಪ್ಲಸ್ 1/2. Now this is the formula when if you want to find the sum of the ಪಾಸಿಟಿವ್ ಇಂಟೀಜರ್ಸ್ದು ಸಮ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡಬಹುದು. ಸೊ ಇಷ್ಟು ಬೇಸಿಕ್ಸ್ ಆ್ಯಂಡ್ AN ಆ್ಯಂಡ್ SN ಇಷ್ಟು ಅರ್ಥ ಆಗಿದರೆ, ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ MCQs ತೊಗೊಂಡು ಅದು ಸಾಲ್ವ್ ಮಾಡೋಣ ಅನ್ನೋಂಥದ್ದು. ಸೊ ದ ಫಸ್ಟ್ ಕ್ವಶನ್, ದ ಸಮ್ ಆಫ್ ದ AP 2 + 4 + 6 + 8 + ... +20 is ಸಮಾಂತರ ಶ್ರೇಣಿ 2 + 4 + 6 + 8 + ... +20 ರ ಮೊತ್ತ. ಅಂದರೆ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ, ಸೊ 2 + 4 is 6, 6 + 6 is 12, 12 + 8 is 20, 20 + 10 is like that. You need to ಆ್ಯಡ್ ಮಾಡ್ಕೊಂಡು ಹೋಗಿ ಟೋಟಲ್ಲು ಇಷ್ಟೂ ಆ್ಯಡ್ ಮಾಡಿ 20 ಅಷ್ಟೂ ಆ್ಯಡ್ ಮಾಡಿದಾಗ ಎಷ್ಟು ಮೊತ್ತ ಅಂದರೆ ಸಮ್ ಬರುತ್ತೆ ಅನ್ನೋದನ್ನ ಯು ನೀಡ್ ಟು ಐಡೆಂಟಿಫೈ. ಸೊ ಅದನ್ನು ಹೇಗೆ ಮಾಡೋದು? ದೇರ್ ಆರ್ 4 ಆಪ್ಷನ್ ಆಗುತ್ತೆ. ಹೇಗೆ ಮಾಡೋದು? ಚಿಲ್ಡ್ರನ್ಸ್, ಇದಕ್ಕೆ ಒಂದು ಸಿಂಪಲ್ ಆಗಿರೋ ಫಾರ್ಮುಲಾ ಹೇಳ್ಕೊಡ್ತೀನಿ. ಅದೇ ಆ ಫಾರ್ಮುಲಾನೇ n ಇಂಟು n ಪ್ಲಸ್ 1/2. ದಿಸ್ ಇಸ್ ದ ಫಾರ್ಮುಲಾ. ನೆನಪಿನಲ್ಲಿ ಇಟ್ಕೊಳ್ಳಿ, ಈ ರೀತಿಯ ಪ್ರಾಬ್ಲಮ್ಸ್ಗಳು ಬಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿ. ಓಕೆನಾ? ಸೊ ನಾವು ಕಮಿಂಗ್ ಟು ದ ಪ್ರಾಬ್ಲಮ್, ಹೇಗೆ ಸಾಲ್ವ್ ಮಾಡೋದು? ಫಸ್ಟು ರೈಟ್ ಆನ್ ದ ಕ್ವಶನ್. 2 + 4 + 6 + 8 + ... +20. ಕರೆಕ್ಟ್? You need to find the sum of this. So ಇದೆಲ್ಲವೂ 2 ಇಂದ ಡಿವೈಡ್ ಆಗೋದ್ರಿಂದ, ಸೊ ಟೇಕ್ 2 ಕಾಮನ್. ಸೊ 2 1s are 2 ಪ್ಲಸ್ 2 2s are ಪ್ಲಸ್ 3s are ... ಪ್ಲಸ್ 2 10s are 20. ಇದು ಫಸ್ಟ್ ಸ್ಟೆಪ್ ನೀವು ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್, ಇಲ್ಲಿ n ವ್ಯಾಲ್ಯೂ ವಿಲ್ ಬಿ 10. ಯಾಕೆ ಅಂದರೆ ದ 10th term will become 20. 10ನೇ ಪದ 20 ಆಗಿರುತ್ತೆ. ಹಾಗಾಗಿ n ವ್ಯಾಲ್ಯೂ ಎಷ್ಟಾಗುತ್ತೆ? 10. ಸೊ ಈ 10 ವ್ಯಾಲ್ಯೂನ ಇಲ್ಲಿ ಹಾಕಿ. ಸೊ ದಿ 4 ಈಕ್ವಲ್ಸ್ ಟು, ಸೊ n ಅಂದರೆ ಎಷ್ಟು? 20. ಆದರೆ ನಾವು 2 ಕಾಮನ್ ತೆಗ್ದಿರೋದ್ರಿಂದ ನಾವು ಫಸ್ಟು 2ನ ಮೊದಲೇ ಬರ್ಕೊಬಿಡ್ಬೇಕು. ಸೊ 2 ಕಾಮನ್ ತೆಗ್ದಿರೋದ್ರಿಂದ ನಾವು ಐ ವಿಲ್ ಅಪ್ಲೈ ದ n ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ ನಾನು. ಸೊ n ವ್ಯಾಲ್ಯೂ ಎಷ್ಟು? 10. ಸೊ ದಿ 10 ಇಂಟು 10 ಪ್ಲಸ್ 1 ಡಿವೈಡೆಡ್ ಬೈ 2. ಕರೆಕ್ಟಾ? ನಾವು ಐ ವಿಲ್ ಸಿಂಪ್ಲಿಫೈ ಹಿಯರ್. ಸೊ ಹಾಗಾದರೆ ನೋಡಿ, 2 ಅಲ್ಲೇ ಇರುತ್ತೆ, 10 ಅಲ್ಲೇ ಇದೆ. 10 + 1 will become 11 whole divided by 2. ಕರೆಕ್ಟಾ? ನಾವು ಹಿಯರ್ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ 2 2 ಗೆಟ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟು? 11 ಇಂಟು 10. ಸೊ 10 11s ಆರ್ 11 10s are 110. ಕರೆಕ್ಟ್? ಹಾಗಾದ್ರೆ ಇದು ನಿಮ್ಮ ಆಪ್ಷನ್. ಸೊ ಹಾಗಾದರೆ ಈ ಆನ್ಸರ್ ಯಾವ ಆಪ್ಷನ್ಲಿದೆ? 110. ಸೊ ಎ ಆಪ್ಷನಲ್ಲಿದೆ. ಸೊ ಹಾಗಾಗಿ ಇದು ನಿಮ್ಮ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ದ AP ಟರ್ಮ್ಸ್ 2 + 4 + 6 + 8 ... +1000. ಸಮಾಂತರ ಶ್ರೇಣಿ 2 + 4 + 6 + 8 ... +1000 ರ ಮೊತ್ತ. ಇವೇ ಆಪ್ಷನ್ಸ್ನ ಪಿಕ್ ಮಾಡ್ಬೋದು. ಸಮ್ ಆಫ್ ದ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಈಸ್. ಸೊ 6ರಿಂದ ಭಾಗಿಸಲ್ಪಡುವ 40ರ ಧನಾತ್ಮಕ ಸಂಖ್ಯೆಗಳ ಮೊತ್ತ. ಸಿಂಪಲ್. ಫಾರ್ ದಿಸ್ ಜಸ್ಟ್ ಯು ಕ್ಯಾನ್ ಯೂಸ್ ದ ಮೈ ಫಾರ್ಮುಲಾ n ಇಂಟು n ಪ್ಲಸ್ 1/2 ಆಲ್ಸೋ, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ದ ಅನದರ್ ಫಾರ್ಮುಲಾ. That is, I'll write the formula n into n plus 1/2 also you can use, or SN equals n/2 into a plus an also you can use. Okay, so the sum of the 40 positive integers which are divisible by 5. So therefore 6 ಇಂದ ಡಿವೈಡ್ ಆಗೋ ನಂಬರ್ಸ್ಗಳು ಯಾವುದು ಯಾವುದು? ದ ಫಸ್ಟ್ ನಂಬರ್ ವಿಲ್ ಬಿ 6. 6ರಿಂದ ಭಾಗಿಸುವ ನಂಬರ್ಗಳು ಯಾವುದು ಯಾವುದು? 6 ಫಸ್ಟು, ಪ್ಲಸ್ ನೆಕ್ಸ್ಟು 12 ಪ್ಲಸ್ 18 ಪ್ಲಸ್
ಹಾಗೆ ಹೋಗ್ತಾ ಹೋಗ್ತಾ ಯು ನೀಡ್ ಟು ಫೈಂಡ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್. ಮೊದಲ 40 ಧನಾತ್ಮಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕು. ಸೊ ದೇರ್ಫೋರ್ ದ ಲಾಸ್ಟ್ ಟರ್ಮ್ ವಿಲ್ ಬಿ ಸೊ ಮಲ್ಟಿಪಲ್ 40 into 6. ಸೊ 6 4s are 24. ಸೊ ದಟ್ ಮೀನ್ಸ್ ದ ಲಾಸ್ಟ್ ಟರ್ಮ್ 40th term will be 240. Okay, so therefore you need to find the sum of these numbers. ಇಷ್ಟು ನಂಬರ್ಸ್ಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಆಸ್ ಯೂಶುವಲ್ ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ, ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ ಯು ಕ್ಯಾನ್ ಫೈಂಡ್ ದ 6 ಕಾಮನ್ ತೆಗಿತೀನಿ. ಸೊ 1s plus 2s plus 3s dot dot dot. So 6 4s 24. So therefore it's 40. Okay, so therefore n ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 40 ಆಯಿತು. ಹಾಗಾದರೆ 6ನ ಕಾಮನ್ ತೆಗೆದಿದ್ದೀನಿ, ಅಲ್ಲೇ ಇಟ್ಕೊಳ್ಳಿ. ಸೊ ಎನ್ ವ್ಯಾಲ್ಯೂನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ದೇರ್ಫೋರ್ ಎನ್ ವ್ಯಾಲ್ಯೂ ಇಸ್ 40 into 40 plus 1 divided by 2. Correct? So that will be equals to 6 ಅಲ್ಲೇ ಇರಲಿ. 40 into 41 divided by 2. Okay, now multiple this. So 2 1s are 2 2s are 4 20. So the remaining is 6 into 20 into 41. 6 into 20 into 41. So if you have multiple this, istu multiple madre, you will get the answer as 4920. So I think I have given some more questions for you people to practice it. If d equals 3, the value of a20 minus a15 is, ನೋಡಿ ಎಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಮಾಡೋ ಪ್ರಾಬ್ಲಮ್ಗಳಿಗಿಂತ ದಿಸ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಕನ್ನಡದಲ್ಲಿ ಡಿ ಈಕ್ವಲ್ಸ್ 3 ಆದಾಗ, ಸಾಮಾನ್ಯ ವ್ಯತ್ಯಾಸ 3 ಆದಾಗ a20 ಮೈನಸ್ a15ರ ಬೆಲೆ ಹೇಗೆ ಫೈಂಡ್ ಔಟ್ ಮಾಡೋದು? ದೇರ್ ಆರ್ 4 ಆಪ್ಷನ್. 5d ಇದೆ, 5 ಇದೆ, 3 ಇದೆ, 15 ಇದೆ. ಸೊ ಹೌ ಟು ಸಾಲ್ವ್ ದಿಸ್? ಫಸ್ಟ್ ನಾನು ಕೊಟ್ಟಿರೋ ಕಂಡೀಷನ್ ಬರ್ಕೊಳ್ತೀನಿ. a20 ಮೈನಸ್ a15. ಸೊ a20 ಅಂದರೆ a ಪ್ಲಸ್ 20 ಮೈನಸ್ 1 ಇಂಟು ಡಿ. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ 19d ಮೈನಸ್ a15 ಅಂದರೆ a ಪ್ಲಸ್ 15 minus 1 into d. So therefore it will become a minus 14d. ಇಲ್ಲಿ ಪ್ಲಸ್ a ಮೈನಸ್ a ಗೆಟ್ ಕ್ಯಾನ್ಸಲ್. ಓಕೆ, ಇನ್ನು ಉಳಿದಿರೋದು ಯಾವುದು? 19d. ಇಲ್ಲಿ ಬರೀತಿದ್ದೀನಿ 19d ಮೈನಸ್ 14d. ಕರೆಕ್ಟಾ? ಹಾಗಾದರೆ ಉಳಿದಿರೋ ವ್ಯಾಲ್ಯೂ ಏನು? 19d ಅಲ್ಲಿ 14d ಹೋದರೆ ಸೊ ಇಟ್ಸ್ ಅ 5d. ಬಿಕಾಸ್ ಹಿಯರ್ 5d ಯು ಗಾಟ್ ನೋ, ಯು ಹ್ಯಾವ್ ದ ವ್ಯಾಲ್ಯೂ ಆಫ್ d. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ ಬೆಲೆ ಕೊಟ್ಟಿದ್ದಾರೆ 3, ಅದನ್ನು ಅಪ್ಲೈ ಮಾಡಿ. ಸೊ ದೇರ್ಫೋರ್ 5 into 3. ಸೊ ದೇರ್ಫೋರ್ 5 3s are 15. ಹಾಗಾದರೆ ಯಾವ ಆಪ್ಷನ್ ಸರಿ? ಅಥವಾ ನಿಮ್ಮ ಆನ್ಸರು 15, ಯುವರ್ ಆನ್ಸರ್ ಈಸ್ 15. ಸೊ ದೇರ್ಫೋರ್ ದ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ದೇರ್ಫೋರ್ 15. If the numbers x minus 2, 4x minus 1, 5x minus 2 are in AP, then the value of x. Okay. ಸೊ x minus 2, 4x minus 1 ಮತ್ತು 5x minus 2 ಸಮಾಂತರ ಶ್ರೇಣಿಗಳಾದರೆ ಎಕ್ಸ್ನ ಬೆಲೆ ಏನು? ಇದು ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬರ್ಕೊಳ್ಳಿ, ಅದನ್ನ ಕೊಟ್ಟಿರೋದನ್ನ x minus 2, 4x minus 1, 5x minus 2 ಸಮಾಂತರ ಶ್ರೇಣಿ ಪದ. ಹಾಗಾದರೆ ಇದು a1, ಇದು a2, ಇದು a3. ಈಗ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಹಾಕಿ. ಸೊ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಏನು? ನಿಮಗೆ a2 ಮೈನಸ್ a1 ಈಕ್ವಲ್ಸ್ a3 ಮೈನಸ್ a2. ಸೊ a2 ಅಂದರೆ 4x ಮೈನಸ್ 1 ಮೈನಸ್ ಬ್ರ್ಯಾಕೆಟ್ ಹಾಕಿ a1 ಬೆಲೆ x ಮೈನಸ್ 2 ಈಕ್ವಲ್ಸ್ ಟು a3 ಅಂದರೆ, ಸೊ ದ ವ್ಯಾಲ್ಯೂ ಆಫ್ a3 ವಿಲ್ ಬಿ 5x ಮೈನಸ್ 2 ಮೈನಸ್ ಹಾಕಿ ಬ್ರ್ಯಾಕೆಟಲ್ಲಿ a2 ವ್ಯಾಲ್ಯೂ ಇಸ್ 4x minus 1. So now one thing I will say, whenever you are writing here, you need to put a bracket and you need to multiply this symbol to this symbol. ಡೈರೆಕ್ಟಾಗಿ ಬರೆಯೋ ಹಾಗಿಲ್ಲ. ಸೊ ನೀವು ಬರಿಬೇಕಾದ್ರೆ ಈ ಮೈನಸ್ ಇರೋ ಜಾಗದಲ್ಲಿ ಮೈನಸ್ ಮುಂದೆ ನೀವು ಬ್ರ್ಯಾಕೆಟ್ ಹಾಕಿ ಮೈನಸ್ನ ಮಲ್ಟಿಪಲ್ ಮಾಡಿ ಯು ನೀಡ್ ಟು ಮೂವ್ ಆನ್. ಓಕೆ, ಫಸ್ಟ್ ಟ್ರ್ಯಾಕಲ್ಲಿ ಹೇಳ್ತಾರೆ ಗೊತ್ತಾ, ಯು ನೀಡ್ ಟು ಮೂವ್ ಆನ್. ಸೊ ಲೈಕ್ ದಟ್. ಎಲ್ಸ್ ನೀವು ಮೈನಸ್ ಬ್ರ್ಯಾಕೆಟ್ ಹಾಕಲಿಲ್ಲ ಅಂತಂದರೆ ಲೂಸ್ ಯೋರ್ ಮಾರ್ಕ್ಸ್. ಸೊ now I will multiply this 4x minus 1 minus x minus into minus is plus 2 equals to 5x minus 2. just ನಾನು ಅದನ್ನು ಕ್ಲಿಯರಾಗಿ ಬರ್ಕೊಳ್ತಾ ಇದ್ದೀನಿ. minus 4x minus into minus is plus 1. okay, is it clear? minus into minus is plus, here also minus into minus is plus. so now you can simplify this. so 4x ಅಲ್ಲಿ x ಹೋದರೆ so it's 3x minus into plus is minus, so 2 ಅಲ್ಲಿ 1 ಹೋದರೆ plus 1 because sign of a biggest number. okay, equals to from the right hand side 5x ಅಲ್ಲಿ 4x ಹೋದರೆ 1x
minus into plus is minus, so 2 ಅಲ್ಲಿ 1 ಹೋದರೆ 1, so minus 1 because sign of a biggest number. Now send all these to the left hand side. So 3x, we'll do one thing. So only send 1x to the right hand side and send plus 1 to the right hand side. 1x to the left hand side plus 1 to the right hand side. So 3x minus 1x equals minus 1 minus 1. So minus 1 is there, plus 1 ಆ ಕಡೆ ಹೋದರೆ minus 1 ಆಗುತ್ತೆ. Okay. So 3x ಅಲ್ಲಿ 1x ಹೋದರೆ 2x equals minus into minus is plus, so therefore minus 2. So therefore x equals minus 2 by 2. 2 ones are, 2 ones are, the answer is minus 1. So ಹಾಗಾದರೆ which option is right? The minus 1. So therefore minus 1 means the a value is right, it's minus 1. Okay. So moving on to the next question. Here the next question, the ninth question. The common difference of the AP whose term is an equals 2n plus 1. So I am giving this problem to you people. You need to find the common difference. an equals 2n plus 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ d ಯ ಬೆಲೆ. ಸೊ ಹೇಳ್ಬಿಡ್ತೀನಿ ಮಾಡಿ ಮೆಥಡ್ನ. 2n plus 1 ಆದಾಗ ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? d equals a2 minus a1 a3 minus a2, ಕರೆಕ್ಟ್. ಸೊ ಹಾಗಾದ್ರೆ ಇಷ್ಟು ವ್ಯಾಲ್ಯೂಸ್ ಬೇಕು ಅಂದರೆ ಫಸ್ಟ್ ಅಪ್ಲೈ n ವ್ಯಾಲ್ಯೂ ಎಸ್ 1, ಸಿಂಪ್ಲಿಫೈ ಇಟ್, n ವ್ಯಾಲ್ಯೂ ಇಲ್ಲಿ ಹಾಕಿ ಸಿಂಪ್ಲಿಫೈ ಇಟ್, ನಿಮಗೆ a1 ಬರುತ್ತೆ. ನೆಕ್ಸ್ಟ್ n ಈಕ್ವಲ್ಸ್ 2 ಹಾಕಿ, n ಜಾಗದಲ್ಲಿ 2 ಹಾಕಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ a2. ಆ್ಯಂಡ್ ಆಫ್ಟರ್ವರ್ಡ್ಸ್ n ವ್ಯಾಲ್ಯೂನ 3 ಹಾಕಿ ಆ್ಯಂಡ್ ಯು ವಿಲ್ ಗೆಟ್ ದ a3 ವ್ಯಾಲ್ಯೂ. ಆ್ಯಂಡ್ ಬಂದಿರೋ ವ್ಯಾಲ್ಯೂಸನ್ನು ಜಸ್ಟ್ ಅಪ್ಲೈ ದಿಸ್ ವ್ಯಾಲ್ಯೂ ಇನ್ ದಿಸ್ ಫಾರ್ಮುಲಾ and you will get the answer, the common difference. And afterwards here just pick the right option. Okay, moving on to the next problem. So the next question, the 10th one, the fourth term from the end of the AP 2,5,8 dot 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 35 is 2,5,8 dot 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 35 ನ ಸಮಾಂತರ ಶ್ರೇಣಿಯಲ್ಲಿ ಹಿಂದಿನಿಂದ 4ನೇ ಪದ ಅಲ್ಲೇ ಹೇಳಿದ್ದಾರೆ, ಇದನ್ನು ಡೈರೆಕ್ಟ್ ಆಗಿ ಮಾಡ್ಬೋದು. ಲಾಸ್ಟ್ ಇಂದ ಫೋರ್ತ್ ಟರ್ಮ್ ಯಾವುದು? ಈಗ ಫಸ್ಟ್ ಕಾಮನ್ ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳಿ. 2 ಓನ್ಲಿ 5, ಸೊ 5 2, ಸೊ ದಟ್ ಮೀನ್ಸ್ ದ ಡಿಫ್ರೆನ್ಸ್ ವಿಲ್ ಬಿ 3. ಸಾಮಾನ್ಯ ವ್ಯತ್ಯಾಸ d 3 ಆಯಿತು. 8ಅಲ್ಲಿ 5 ಹೋದರೆ 3, ಸೊ ಹಾಗಾದರೆ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು? 3 ಇದೆ. ಹಾಗಾದರೆ ಫೋರ್ತ್ ಟರ್ಮ್ ಬೇಕಲ್ವಾ, ಹಿಂದಿನಿಂದ ಫೋರ್ತ್ ಟರ್ಮ್. ಸೊ 35ಅಲ್ಲಿ 3 ಮೈನಸ್ ಮಾಡಿ, ಸೊ ದ ಹಿಂದಿನಿಂದ ಅದರ ಸೆಕೆಂಡ್ ಟರ್ಮ್ ಏನಾಯಿತು? ದ ಸೆಕೆಂಡ್ ಟರ್ಮ್ ಆಫ್ ಫ್ರಮ್ 35 ವಿಲ್ ಬಿ 32. ನೆಕ್ಸ್ಟ್ ಈಸ್ 35 ಆಯಿತು, 32 ಆಯಿತು. ನೆಕ್ಸ್ಟ್ 3 ಮೈನಸ್ ಮಾಡಿ, 32 3 ಮೈನಸ್ ಮಾಡಿದ್ರೆ 29. ಸೊ 29ಇಂದ 3 ಮೈನಸ್ ಮಾಡಿದ್ರೆ 26. ದಟ್ ವಿಲ್ ಬಿ ದ ಫೋರ್ತ್ ಟರ್ಮ್. ಸೊ 26 ಇಸ್ ಯುವರ್ ಆನ್ಸರ್. ಸೊ ಡಿ ಆಪ್ಷನ್ ಇಸ್ ರೈಟ್. ಸೊ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಸೊ ಇಟ್ಸ್ ಸಿಂಪಲ್. ಕಾಮನ್ ಡಿಫರೆನ್ಸ್ ಇಸ್ 3, 35, 32, 29, 26. ಕ್ಲಿಯರ್? ಓಕೆ. ನೌ ದ ನೆಕ್ಸ್ಟ್ ಕ್ವಶನ್, ದ 11th one. The 11th term and the 13th term of an AP are 35 and 41, then the D is ಸಮಾಂತರ ಶ್ರೇಣಿ 11ನೇ ಸಮಾಂತರ ಶ್ರೇಣಿಯಲ್ಲಿ 11ನೇ ಮತ್ತು 13ನೇ ಪದವು 35 ಮತ್ತು 41 ಆದರೆ D ಯ ಬೆಲೆಯು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಹೌ ಟು ಸಾಲ್ವ್ ದಿಸ್ ಆ್ಯಂಡ್ ಹೌ ಟು ಪಿಕ್ ದ ಆನ್ಸರ್, ವಿಚ್ ಆನ್ಸರ್ ವಿ ನೀಡ್ ಟು ಪಿಕ್ ಅನ್ನೋಂಥದ್ದಾದರೆ, ಸೊ ಈ ಟೈಪಲ್ಲಿ ಎರಡು ಕಂಡೀಷನ್ ಕೊಟ್ಟು ಇಫ್ ದೇ ಹ್ಯಾವ್ ಗಿವನ್ 2 ಕಂಡೀಷನ್ ವಿತ್ ದ ಆನ್ಸರ್ಸ್ ಲೈಕ್ a 11th ಈಸ್ 35, a 13th ಈಸ್ 41, 11ನೇ ಪದ 35, 13ನೇ ಪದ 41 ಕೊಟ್ಟಿದ್ರೆ ಯೂಸ್ ದಿಸ್ ಫಾರ್ಮುಲಾ ಚಿಲ್ಡ್ರನ್ಸ್, ಕಾಮನ್ ಡಿಫರೆನ್ಸ್ ಫಾರ್ಮುಲಾ, ದಟ್ ಈಸ್ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಹಾಗಾದ್ರೆ ಎ ಪಿ ಅಂದರೆ ಏನು, ಎ ಕ್ಯೂ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸಿ ಕೊಟ್ಟಿರೋದ್ರಲ್ಲಿ ಸೊ ದೊಡ್ಡ ಟರ್ಮ್, ಸೊ ದ ಬಿಗ್ಗೆಸ್ಟ್ ಟರ್ಮ್ ವಿಲ್ ಬಿಕಮ್ ಎ ಪಿ, ಓಕೆ, ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ವಿಲ್ ಬಿಕಮ್ ಎ ಕ್ಯೂ, ಚಿಕ್ಕ ನಂಬರ್ ಎ ಕ್ಯೂ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಸೊ a 11th a 13th ಕೊಟ್ಟಿದ್ದಾನೆ, ಹಾಗಾದರೆ a 13th ದೊಡ್ಡದು, ಸೊ ದೇರ್ಫೋರ್ ಎ ಪಿ ವಿಲ್ ಬಿಕಮ್ a 13 ಮೈನಸ್ ಇದು ಚಿಕ್ಕದು, ಸೊ ದೇರ್ಫೋರ್ ಸ್ಮಾಲರ್ ಒನ್, ಸೊ a 11 ಡಿವೈಡೆಡ್ ಬೈ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಸಾರಿ, ಓಕೆ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್, ಎನ್ನ ಪ್ಲೇಸಲ್ಲಿ ಏನಿದೆ ಅದೇ ಅದರ ವ್ಯಾಲ್ಯೂ ಆಗುತ್ತೆ ಪಿ ಮೈನಸ್ ಕ್ಯೂ. ಸೊ ಇಲ್ಲೇನಿದೆ ನಂಬರ್ 13 ಮೈನಸ್ ಇಲ್ಲೇನಿದೆ 11, ಓಕೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ನೋಡಿ, a 13 ಕೊಟ್ಟಿದ್ದಾನೆ, ಸೊ ದ a 13 ಈಸ್ ಹೌ ಮಚ್? 41. ಸೊ 41 ಮೈನಸ್ a 11 ಕೊಟ್ಟಿದ್ದಾನೆ, ಸೊ a 11th ಟರ್ಮ್ ಈಸ್ ಹೌ ಮಚ್? ಸೊ 35. ಸೊ therefore 35.
ಡಿವೈಡೆಡ್ ಬೈ ಸಿಂಪಲ್ A13 ಅಂದರೆ ಕೊಟ್ಟಿದ್ದಾರೆ, A11 ಅಂದರೆ ಕೊಟ್ಟಿದ್ದಾರೆ, ಅಪ್ಲೈ ಮಾಡಿದ್ದೀನಿ. AP ಅಂದರೆ ದೊಡ್ಡದು, AQ ಅಂದರೆ ಚಿಕ್ಕದು, P ಮೈನಸ್ Q ಅಂದರೆ N. ಓಕೆ, ಸೊ 13ನಲ್ಲಿ 11 ಹೋದರೆ ಸೊ ಇಟ್ಸ್ 2 ಈಕ್ವಲ್ಸ್ ಟು ನಾವು ಸಬ್ಟ್ರಾಕ್ಟ್ 41 minus 35. ಸೊ ದ ಆನ್ಸರ್ ವಿಲ್ ಬಿ 41 minus 35, right? It's 6/2. The answer is 3. Simple. So ಹಾಗಾದ್ರೆ what is the common difference? The common difference is 3. So therefore the B option is right. Okay. So ಈ ರೀತಿ ಕಂಡೀಷನ್ ಕೊಟ್ಟಾಗ if they have given the condition like this, apply the common difference formula like this and simplify it. AP is a bigger number and AQ is a smaller number. P minus Q is nothing but here the N value. And A13 they have given, A11 they have given, and 41 minus 35. So divided by subtract this 2. So therefore 41 minus 35 is 6/2. The answer is 3. So therefore the option is B. B option is right. So the next term of the AP. Okay. Screen ಕಾಣ್ತಾ ಇಲ್ಲ. Okay. So the next term of the AP, root 18, root 13. ಅಂದರೆ root 18 ಮತ್ತು root 32 ಇಷ್ಟು 3 ಟರ್ಮ್ ಕೊಟ್ಟಿದ್ದಾರೆ. ಸೊ root 8 ಫಸ್ಟ್ ಟರ್ಮು, root 8 ಸೆಕೆಂಡ್ ಟರ್ಮು, root 32 ಥರ್ಡ್ ಟರ್ಮ್. ಹಾಗಾದರೆ ಯು ನೀಡ್ ಟು ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್ ಯು ನೀಡ್ ಟು ಫೈಂಡ್. 4ನೇ ಪದ ಕಂಡುಹಿಡಿಯಬೇಕು. ಹಾಗಾದರೆ ಇದರ 4ನೇ ಮುಂದಿನ ಪದ ಅಂತ ಹೆಂಗೆ ಕಂಡುಹಿಡಿಯೋದು? ದಿಸ್ ವಿಲ್ ಬಿಕಮ್ A1, ದಿಸ್ ವಿಲ್ ಬಿಕಮ್ A2, ದಿಸ್ ವಿಲ್ ಬಿಕಮ್ A3. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಡೂಯಿಂಗ್ ದ್ಯಾಟ್ ಫಸ್ಟ್ ಲೆಟ್ ಮೀ ರೈಟ್ root 8 ಇನ್ ಅ ಸಿಂಪ್ಲಿಫೈಡ್ ಫಾರ್ಮ್. root 8 ನಾವು ಈ ರೀತಿ ಬರ್ಕೋಬಹುದು, 4 into 2 under root of 4 into 2, that will be equals to, what is the square root of 4? Square root of 4 is 2, so I am taking the square root of 4, so 2 root 2. ಹಾಗಾದರೆ root 8 ನಾನು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟು ಕಮಿಂಗ್ ಟು ದಿಸ್, ಎರಡನೇದು root 18ನ 9 into 2 ಅಂತ ಬರ್ಕೋಬಹುದು. ಸೊ ಅದರ ಅರ್ಥ ದ ಆನ್ಸರ್ ಈಸ್ 3 root 2. root 32ನ ನಾನು 16 2s ಅಂತ ಬರ್ಕೊಳ್ತೀನಿ. ದ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. ದ ಆನ್ಸರ್ ಈಸ್ 4 root 2. ಹಾಗಾದರೆ ಫಸ್ಟು 3 ಟರ್ಮ್ಸು ಈ ರೀತಿ ಇದ್ದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದರೆ ಸಿಂಪ್ಲಿಫೈಡ್ ಫಾರ್ಮಲ್ಲಿ 2 root 2, 3 root 2, 4 root 2, ... So this is the first term, second term, third term. Okay. ಸೊ ಇದು ಒಂದು ಸಲ ಅರ್ಥ ಮಾಡ್ಕೊಳ್ಳೋರ್ಗಷ್ಟೇ. ಅರ್ಥ ಮಾಡ್ಕೊಂಡ್ಮೇಲೆ ನೀವು ಸ್ಪೀಡಾಗಿ ಎಕ್ಸಾಮಿನೇಷನಲ್ಲಿ ನೀವು ಮಾಡಬಹುದು. ಸಿಂಪಲಾಗಿ ನಮ್ಗೆ ಗೊತ್ತಾಗುತ್ತೆ ಅನ್ಸ್ಕೊಳ್ತೀನಿ. ಏನು ಆನ್ಸರ್? ಹಿಯರ್ root 2 is there. Here what is there? 2. Here 3. Here 4. So that means the next should be, yes, the next number should be 5 root 2. ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ದ ಸಿ ಆಪ್ಷನ್ ಇಸ್ ರೈಟ್. ಸೊ ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ನೋಡಿ ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ AP? ತುಂಬ ಈಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಲ್ಲ. ಸಿಂಪಲ್. ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಗೊತ್ತಿದೆ, AP ಅಂದರೆ ಏನು ನಿಮ್ಗೆ ಗೊತ್ತಿದೆ. ಓಕೆ. ಸೊ ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸು ಸಾಮಾನ್ಯ ವ್ಯತ್ಯಾಸ ಸೇಮ್ ಇದ್ದರೆ ದ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ದ AP. ಹಾಗಾದರೆ ನೋಡಿ 11, 14, 14ನಲ್ಲಿ 11 ಹೋದರೆ 3, 17ನಲ್ಲಿ 14 ಹೋದರೆ 3. ಸೊ ಕಾಮನ್ ಡಿಫ್ರೆನ್ಸ್ ಆರ್ ಸೇಮ್. ಇದು ಶ್ರೇಣಿನೇ ಅಂದರೆ APನೇ. 4ರಲ್ಲಿ 1 ಹೋದರೆ 3, 7ನಲ್ಲಿ 4 ಹೋದರೆ 3. ದಿಸ್ ಈಸ್ ಆಲ್ಸೋ AP. ಓಕೆ. ನಾವು ಜಸ್ಟ್ ಅಬ್ಸರ್ವ್ ದಿಸ್. 7ನಲ್ಲಿ 3 ಹೋದರೆ 4, 12ನಲ್ಲಿ 7 ಹೋದರೆ 5. ನೋಡಿ ಇಲ್ಲಿ 3, ಸಾರಿ 7ನಲ್ಲಿ 3 ಹೋದರೆ 4, ರೈಟ್? ಸಾರಿ. ನೆಕ್ಸ್ಟು 12ನಲ್ಲಿ 7 ಹೋದರೆ 5. ಸೊ ಇಲ್ಲಿ 18ನಲ್ಲಿ 12 ಹೋದರೆ 6. ಸೊ therefore the common difference is different. ಸೊ ಹಾಗಾದರೆ ಇದು AP ಅಲ್ಲ. ಸೊ therefore this is not an AP term. ಇದು ಸಮಾಂತರ ಶ್ರೇಣಿ ಅಲ್ಲ. ಸೊ therefore you need to pick this option. Next question. The sum of the first 20 natural number is, you can find like this. So as I said, you can use this formula also, n into n plus 1 divided by 2. ಇದನ್ನು ಯೂಸ್ ಮಾಡ್ಬೋದು. Also else you can use this. ಸೊ ಅಂದರೆ SN equals n/2 into a plus an. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ನೋಡಿ ಫಾರ್ಮುಲಾ ಹಾಕಿದ್ದೀನಿ, ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡಿದ್ದೀನಿ. ಸೊ ನನಗೆ ಆನ್ಸರ್ ಬಂದಿದೆ. ದ ಆನ್ಸರ್ ಈಸ್ 210. 210 ಯಾವ ಆಪ್ಷನ್ ಕರೆಕ್ಟ್? ಎ ಆಪ್ಷನ್ ಈಸ್ ಕರೆಕ್ಟ್. ಹಾಗೆ ಎ ಆಪ್ಷನಲ್ಲಿ ನೀವು ಸರ್ಕಲಲ್ಲಿ ಶೇಡ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸಮ್ ಆಫ್ ದ ಫಸ್ಟ್ 10 multiples of 7. So these are the few questions that I am giving for you people to practice. So
ಓಕೆ, 7ರಿಂದ ಗುಣಿಸಲ್ಪಡುವ ಮೊದಲ 10 ಪದಗಳ ಮೊತ್ತ. ದೇರ್ ಆರ್ 4 ಆಪ್ಷನ್. ಹೌ ಯು ಹ್ಯಾವ್ ಸಾಲ್ವ್ ದ ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಿದರೆ ಆ ಥರ ಸಾಲ್ವ್ ಮಾಡಿ. 16th one. If Sn equals 5n square plus 3n, then a9 is. Sn equals 5n square plus 3n ಆದಾಗ a9 ರ ಬೆಲೆ a9, that is s9 minus s8. This is the formula to find the answer for a9. a9 ನ ಬೆಲೆ ಕಂಡುಹಿಡಿಯಬೇಕು ಅಂದರೆ ಇದು ಫಾರ್ಮುಲಾ. a9 ನ ಬೆಲೆ s9 minus s8. ಫಾರ್ ಎಕ್ಸಾಂಪಲ್, ಇಫ್ ಸಪೋಸ್ ಇಫ್ ದೇ ಆರ್ ಆಸ್ಕಿಂಗ್ a10 sn ಕೊಟ್ಬಿಟ್ಟು ಆಗ ಇದಕ್ಕೆ ಫಾರ್ಮುಲಾ s10 minus s9. ಇಫ್ ಸಪೋಸ್ sn ಕೊಟ್ಬಿಟ್ಟು ಕಂಡೀಷನ್ನ a15th ಟರ್ಮ್ ಕೇಳಿದ್ರೆ ಇದಕ್ಕೆ ಫಾರ್ಮುಲಾ s15 minus s14. ಸೊ ಹಾಗಾದ್ರೆ ಏನು ಮಾಡಬೇಕು, ಫಸ್ಟು ಇಲ್ಲಿ ಜಸ್ಟ್ ಯು ನೀಡ್ ಟು ಅಪ್ಲೈ 9 ಹಿಯರ್ s9 ಆ್ಯಂಡ್ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ s9. ಆಫ್ಟರ್ವರ್ಡ್ಸ್ 8 ಹಾಕಿ n ಬೆಲೆಯನ್ನು 8 ಹಾಕಿ, ಫಸ್ಟು 9 ಹಾಕಿ s9 ಕಂಡುಹಿಡಿಯಿರಿ. ಆಫ್ಟರ್ವರ್ಡ್ಸ್ 8 ಹಾಕಿ n ಬೆಲೆಯನ್ನು ಕಂಡುಹಿಡಿಯಿರಿ, ನಥಿಂಗ್ ಬಟ್ s8ನ ಕಂಡುಹಿಡಿಯಿರಿ. ಆಫ್ಟರ್ವರ್ಡ್ಸ್ ಆನ್ಸರ್ ಇರುತ್ತೆ s9 minus s8 ಮಾಡಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ ದ ಸಮ್ ಆಫ್ ದ AP is 3, 7, 11 210, then the number of terms 3, 7, 11 ಸಮಾಂತರ ಶ್ರೇಣಿಯ ಮೊತ್ತ 210 ಆದಾಗ n ನ ಬೆಲೆ ಅಂದರೆ 210 ಯಾವ n ನ ಬೆಲೆ ಆಗುತ್ತೆ, n ನ ಪದ ಆಗುತ್ತೆ. ಸೊ 210 is a which term that you need to find. So I'll write the formula, you can solve it. The formula will be Sn is equals to n by 2 into, you can use this formula, a plus an. Which term will become, or else you can use the another formula, Sn is equals to n by 2 into 2a plus n minus 1 into d. I'll write that also. ಓಕೆ, ಸೊ ಈಸಿ ಇದೆ, ಮಾಡಿ ನೀವೇ ಮಾಡಬಹುದು. ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಫೈಂಡ್ ದ ಆನ್ಸರ್ ಆ್ಯಂಡ್ ಆಪ್ಷನಲ್ಲಿ ಯಾವ ಆಪ್ಷನ್ ಟಿಕ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓಕೆ, ದಿಸ್ ಇಸ್ ದ 17th one. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದ 18th one. The sum of the third term in the AP is. The sum of the third term of the AP. Okay, n equals 3n plus 4 ಆದಾಗ ಮೂರನೇ ಪದದ ಮೊತ್ತ. The sum of the third term ಕಂಡುಹಿಡಿಯಬೇಕು. ಇಟ್ಸ್ ನಾಟ್ an. We just see the formula to find the s3. s3ಗೆ ಫಾರ್ಮುಲಾ ಏನು ಗೊತ್ತಾ, a1 plus a2 plus a3. ಹಾಗಾದ್ರೆ s4 ಕೇಳಿದ್ರು, ಸಮ್ ಆಫ್ ದ ಫೋರ್ತ್ ಟರ್ಮ್ ಕೇಳಿದ್ರು, ಇಲ್ಲೇ ಹೇಳ್ಬಿಡ್ತೀನಿ. The formula to find the S4, sum of the fourth term will be A1 plus A2 plus A3 plus A4. So sum of the fifth term ಕೇಳಿದ್ರು. What is the formula? A1 plus A2 plus A3 plus A4 plus A5. Okay. Now how to find the answer? First write down the AN. Now do you know the value of A1, A2, A3? No. A1 ಮತ್ತು A2, A3 ಬೆಲೆ ನಿಮಗೆ ಗೊತ್ತಿಲ್ಲ. Find the value of that by using this condition and apply answers to here. an equals 3n plus 4 ಕೊಟ್ಟಿದ್ದಾರೆ, ಮೊದಲು n equals 1 ಹಾಕಿ. ಓಕೆ, ಹಾಗಾದರೆ ಇಟ್ ವಿಲ್ ಬಿಕಮ್ a1. ಸೊ 3 ಇಂಟು, ಹಾಗಾದರೆ n ವ್ಯಾಲ್ಯೂ ಎಷ್ಟು 1 ಪ್ಲಸ್ 4. ಸೊ 3 ಪ್ಲಸ್ 1 ಸಾರಿ 3 1s 3 ಪ್ಲಸ್ 4, ದ ಆನ್ಸರ್ ಈಸ್ 7. ಮತ್ತು a1. ನೆಕ್ಸ್ಟು a2 ಹಾಕಿ, ಆದರೆ n ವ್ಯಾಲ್ಯೂ ಎಷ್ಟಾಯಿತು, n ವ್ಯಾಲ್ಯೂ ಇಸ್ 2. ಅಪ್ಲೈ ದ 2 ವ್ಯಾಲ್ಯೂ. 3 into 2 plus 4. 3 2s are 6 plus 4. Answer is 10. Next, n value 3 ಹಾಕಿ. 3 ಇಲ್ಲಿ n value 2, ಇದು n value 3. So 3 ಹಾಕಿ. 3 into 3 plus 4. 3 3s are 9 plus 4. So 9 plus 4 is 13. So ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? Why we are finding this? Because S3 formula ಏನು? The sum of the third term formula, a1 plus a2 plus a3. So now apply this value here. So s3 equals a1 plus a2 plus a3. So that means a1 andre 7 plus 10 plus 13. So 10 plus 7 is 17. 17 plus 13. 27 plus 3, 30. So the answer is 30. Which option is right? The A option is right. That is your answer, and this is the method to solve the problem if they have asked sum of the third term. Okay, so sum of the ಮೂರನೇ ಪದದ ಮೊತ್ತವನ್ನು ಕೇಳಿದ್ರೆ ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾವು ಫಾರ್ ದ ಸೇಮ್ ಡೇಟಾ ಫೈಂಡ್ ದ S4.
ಸೊ S4ಗೆ ಫಾರ್ಮುಲಾ A1 ಪ್ಲಸ್ A2 ಪ್ಲಸ್ A3 A4. ಸೊ ದಟ್ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ, ಸೊ ಫಾರ್ ದ ಸೇಮ್ ಫೈಂಡ್ ದ S5 ಆಲ್ಸೋ. ಸೊ -2, -4, -6, the common difference is, you can find the common difference. Now the common difference formula, call this as A1, A2, A3, D equals A2 minus A1, A3 minus A2. This is the practice question, I think so. Yes, I have given for you people. So ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಫಾರ್ಮುಲಾ ಇದು. The 20th one, the first positive terms of the AP. Which term will become the first positive terms of the AP? -11, -8, -5. ನೋಡೋಣ, ಟ್ರೈ ಮಾಡಿ. ಫಾರ್ಮುಲಾ n equals a plus n minus 1 into d. ಆಪ್ಷನ್ಸ್ ಆರ್ ದೇ. ಸಮಾಂತರ ಶ್ರೇಣಿಯಲ್ಲಿ -11, -8, -5 ಧನಾತ್ಮಕ ಪದ ಯಾವುದು? ಇದು ನಿಮ್ಮ ಕ್ವಶನ್. ಓಕೆ.